ನನ್ನ ಪ್ರೀತಿಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ, ತಮ್ಮ ವಿಧಾನಸೌಧಕ್ಕೆ ನಾವೇನಾದರೂ ಪಬ್ಲಿಕ್ ಬರಬೇಕು ಅಂದರೆ ವಿಧಾನಸೌಧಕ್ಕೆ ನೀವು ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಿಮ್ಮ ಪೊಲೀಸ್ನವರು. ನಮ್ಮ ಜಮೀನು ನೀವು ಯಾವನ್ರಿ ಕಳ್ಸೋಕ್ಕೆ ಜನಗಳನ್ನ, ಸರ್ವೇರ್ನ ಯಾಕ್ರಿ ಕಳಿಸ್ತೀರ ನಮ್ಮ ಜಮೀನು ಸರ್ವೇರ್ನ? ನಾವು ಪರ್ಕೆ ಎಲ್ಲ ಹೊಡಿಬಾರ್ದಾಗಿತ್ತು, ಅವರು ಕಾಲು ಕೈ ಮುರಿಬೇಕಾಗಿತ್ತು. ನಮ್ಮ ತೋಟಕ್ಕೆ ಕಳ್ಳರು ಬಂದರೆ ಎಳ್ನೀರು ಕದಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೊಡಿಬೇಕಾಗಿತ್ತು. ಇವತ್ತು ಏನು ನಡೀತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯರು 3 ವರ್ಷ ಸರ್ಕಾರ ಮಾಡಿದ್ರು, ಯಾವುದೇ ತಂಟೆ ತಾಪತ್ರೆ ಇರಲಿಲ್ಲ, ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ನೀವು ಬಂದ ತಕ್ಷಣ ಬಿಡದಿ ಟೌನ್ಶಿಪ್ಪು ಅಂತ ಸ್ಟಾರ್ಟ್ ಮಾಡಿಬಿಟ್ರಿ. ನಿಮ್ಗೆ ಇನ್ನೆಷ್ಟು ಆಸೆ ಇದೆ ರೀ, ಇನ್ನೆಷ್ಟು ಹಿಂದೆ ಹಾಕ್ಕೊಂಡು ಹೋಗ್ತೀರಿ, ಇನ್ನೆಷ್ಟು ಲಕ್ಷ ಕೋಟಿಗಳು ಬೇಕು ರೀ ನಿಮಗೆ. ಒಂದು ಕೆಲಸ ಮಾಡಿರಿ ಶಿವಕುಮಾರ್ ಸಾಹೇಬ್ರೆ, ನಿಮ್ಗೆ ಇವಾಗ ಪಾಠ ಕಲ್ಸೋಕ್ಕೆ ನಾವು ಆಗಲ್ಲ. ಯಾಕೆ ಅಂತಂದರೆ ನಮಗೆ ಕಲ್ಸೋದು 28ಕ್ಕೆ. ನಮ್ಮ ಹಳ್ಳಿಗೆ ನೀವೇನ ಕಾಂಗ್ರೆಸ್ನವ್ರು ಯಾವನ ಬರಬೇಕು ಅಂದರೆ ನೀವು ಪರ್ಮಿಷನ್ ತೊಗೊಂಡು ಒಳಗೆ ಬರ್ಬೇಕು ರೀ ಓಟ್ ಕೇಳೋಕ್ಕೆ ಕಾಂಗ್ರೆಸ್ಸವರು. ಇದನ್ನು ಚೆನ್ನಾಗಿ ಮಂದಟ್ಟು ಮಾಡ್ಕೊಳ್ರಿ. ಇಡೀ ರಾಜ್ಯದ ಪೂರ್ತಿ ಬೆಳಗಾವಿಯಿಂದ ಹಿಡಿದು ಈ ಕಡೆ ರಾಮನಗರ, ಮಂಡ್ಯ, ಕನಕಪುರದವರೆಗೂ ಇಡೀ ರೈತ ಸಂಘ ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಮಾಡ್ತೀವಿ. ಕೆಲವು ಕಿಡಿಗೇಡಿಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ರೈತ ಸಂಘದಲ್ಲೂ ಕಿಡಿಗೇಡಿಗಳಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ ಕಿಡಿಗೇಡಿಗಳು. ಅವ್ರು ಯಾರೋ ನಾವು ಜಮೀನು ಕೊಡ್ತೀವಿ, ನಮ್ಮ ಜಮೀನು ಅಂತ ಹೇಳ್ಬಿಟ್ಟು. ನಿಮ್ಮ ಜಮೀನು ನೀವು ಮಾಡ್ಕೊಳ್ರಿ, ನಾವು ಬೇಡ ಅಂತ ಹೇಳಿಲ್ಲ. ನಾವು ನಿಮ್ಮ ಜಮೀನು ನೀವು ಮಾರಾಟ ಮಾಡಿದ್ರೆ ನಾವೇನು ಬೇಡ ಅಂತ ನಾವು ಹೇಳಲ್ಲ. ಆದರೆ ಬೇಡ ಅಂದವ್ರ ಜಮೀನು ನೀವು ಯಾಕ್ರಿ ಸರ್ವೆ ಮಾಡೋಕ್ಕೆ ಹೋಗಿದ್ದೀರಾ? ಸರ್ವೆ ಮಾಡೋಕ್ಕೆ ಏನು ರೀ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು? ನಾವು ನಿಮ್ಮ ಜಮೀನು ಬರಬೇಕಾದ್ರೆ, ನಿಮ್ಮ ವಿಧಾನಸೌಧ ಬರಬೇಕಾದ್ರೆ ಪೊಲೀಸಿಗೆ ನಾವು ತಗೊಬೇಕು. ಅದೇ ಥರ ಸ್ವಾಮಿ ಜಿಲ್ಲಾಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನೀವು ನಿಮ್ಮ ಆಫೀಸ್ ಒಳಗಡೆ ಬರಬೇಕು ಅಂದರೆ ನಿಮ್ಮ P1 ಒಬ್ಬನ ಕಾವಲಿರ್ತಾನೆ, ಒಬ್ಬನ ಕಾವಲುಗಾರನು. ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಮ ಕಾವಲುಗಾರನೊಬ್ಬನು, ನಿನಗೊಬ್ಬರು ಡ್ರೈವರು, ನಿನಗೊಂದು ಕಾರು, ನಿನಗೊಂದು ಸಂಬಳ, ನಿನಗೊಂದು ಆಳು ಕಾಳು. ಅದೇ ನಿಮ್ಮ ಆಫೀಸ್ನ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಸಾಹೇಬ್ರನ್ನ ಕೇಳ್ಕೊಂಡು ಒಳಕ್ಕೆ ಹೋಗ್ರಿ ಅಂತ ಹೇಳ್ತೀರ. ನಮ್ಮ ಜಮೀನು ಬರಬೇಕಾದ್ರೆ ನೀನು ಹೆಂಗ್ರಿ ಪರ್ಮಿಷನ್ ತೊಗೊಂಡಿಲ್ಲ? ನೀನು ಯಾಕ್ರಿ ಬರೋದು? ನೀನು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ ಜಿಲ್ಲಾಧಿಕಾರಿಗಳೇ? ಆದರೆ ಒಂದು ಮಾತು ಹೇಳ್ತೀನಿ ನಾನು, ನಮ್ಮ ಪೊಲೀಸ್ ಇಲಾಖೆಗೂ ನಾನು ಹೇಳ್ತೀನಿ ನೇರವಾಗಿ. ಇಡೀ ಪೊಲೀಸ್ ಇಲಾಖೆ ನಿಮ್ಮ ಸಿವಿಲ್ ನ್ಯಾಯಾಲಯ, ಸಿವಿಲ್ ಅದು ಡಿಸ್ಪ್ಯೂಟು, ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ಡಿಸ್ಪ್ಯೂಟು, ಸಿವಿಲ್ ಡಿಸ್ಪ್ಯೂಟಲ್ಲಿ ನೀವು ಯಾರು ಬಂದು ಅವ್ರನ್ನ ರೈತರನ್ನೆಲ್ಲ ಇದು ಮಾಡೋದು, ಹೊಡಿಯೋದು, ಬಡಿಯೋದು, ಲಾಠಿ ಚಾರ್ಜ್ ಮಾಡೋಕೆ ಒಂದೊಂದು ದೊಣ್ಣೆ ಕೈಗೆ ಹಿಡ್ಕೊಂಬತ್ತೀವಲ್ರಿ. ಬರ್ರಿ ಆಯ್ತು ನೋಡೋಣ, ನಾವು ದೊಣ್ಣೆ, ಒನಕೆ, ನಾವು ಚಾಟಿ, ನಾವು ಬಾರ್ಗೋಲ್ ಚಳುವಳಿ ಎಲ್ಲ ಮಾಡ್ತೀವಿ. ಬರ್ರಿ ನೋಡೋಣ ನಿಮ್ಮ ತಾಕತ್ತೇನು ನಮ್ಮ ತಾಕತ್ತೇನು. ಪೊಲೀಸ್ನವ್ರೆ, ನೀವು ಒಬ್ರಿಗೆ ಒಂದೇಟು ಹೊಡೆದ್ರೆ ನಾವು 4 ಜನಕ್ಕೆ ಬಿಲ್ಡಿಗೆ ಬಿಸಿನೀರು ಕಾಸಿರ್ತೀವಿ ಒನಕೆಗ. ಆ ಶಕ್ತಿ ನಮ್ಮಲ್ಲಿ ಐತೆ. ಆದರೆ ಕಾನೂನು ಕೈಗೆ ತೊಗೊಬಾರ್ದು. ನಾವೇನೋ ಇದಾಗ ಹೋಗೋಣ ಅಂತ ಹೇಳಿದ್ರೆ ಸುಮಾರು 2 ವರ್ಷದಿಂದ ನಾವು ಧರಣಿ ಮಾಡ್ಕೊಂಡು ಬಂದಿದ್ದೀವಿ. ಹತ್ತಿರಕ್ಕೆ ಬರಲಿಲ್ಲ ನೀವು. ಇವತ್ತು ಸರ್ವೆ ಮಾಡೋಕ್ಕೆ ಯಾವನು ಕೇಳಿ ಬಂದಿರಿ ನೀನು ಜಮೀನು ಓನರ್ನ ಬಿಟ್ಬಿಟ್ಟು? ಇವೆಲ್ಲ ನಿಮ್ಗೆ ಚೆನ್ನಾಗಿರಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ. 2028ಕ್ಕೆ 130 ಸೀಟಲ್ಲ 30 ಸೀಟ್ ಲೆಕ್ಕ ತಗೊಬೇಕಾಗ್ತದೆ. ನೀವು ನೋಡ್ಕೊಳ್ರಿ, ನಾವು ಹೇಳ್ತಾ ಇದ್ದೀವಿ. ಇದು BJPಗೆ ಅನುಕೂಲ ಆಗ್ತದೆ ಈ ಸರಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ. ಇನ್ನು 10 ವರ್ಷ ಅಲ್ಲ, ಇನ್ನು 20 ವರ್ಷ ಆದರೂ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಲ್ಲ. ರೈತರಿಗೆ ಒಂದು ಕಡೆ ಮಂತ್ರಿಗಳು ಮಾಡಿಲ್ಲ, ಒಂದು ಕಡೆ ಗೊಬ್ಬರ ಗಲಾಟೆ, ಒಂದು ಕಡೆ ಬಿತ್ತನೆ ಬೀಜದ ಕೊರತೆ, ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಮಳೆ ಬಂದಿಲ್ಲ, ರೈತನ ಕೇಳೋನಿಲ್ಲ. ನಿಮಗೆ ತಿನ್ಕೊಂಡು ಮಜವಾಗಿ ಉಂಡ್ಕೊಂಡು ಏನು ಬೇಕೋ ಭಕ್ಷ್ಯ ಭೋಜನ ವಿಧಾನಸೌಧಕ್ಕೆ ತರಿಸ್ಕೊಂಡು ತಿನ್ಕೊಂಡು ಇದೆಯಲ್ರಿ ನೀನು. ಸರಿ, ಒಂದು ಕೆಲಸ ಮಾಡು, ಯಾರು ಬೆಳಿಬೇಡ ಅಂತೇಳಿ ಲಾಕ್ಡೌನ್ ಮಾಡು. ನಿಂಗೆ ತಾಕತ್ತಿದ್ರೆ ರೈತರು ಯಾರು ಬೆಳಿಬೇಡ್ರಿ ಅಂತೇಳಿ, ನಿಂಗೆ ತಾಕತ್ತಿದ್ರೆ ಹಾಲು ತರಬೇಡ್ರಿ, ಯಾರು ಬೆಳಿಬೇಡ್ರಿ ಅಂತೇಳಿ ನಿಂಗೆ ತಾಕತ್ತಿದ್ರೆ ಲಾಕ್ಡೌನ್ ಮಾಡು ನೋಡೋಣ. ಆತದ ಡಿ ಕೆ ಶಿವಕುಮಾರ್ ಅವರೇ? ನೀರು ಬಿಟ್ಟಿದ್ದೀರಾ, ಆ ಕೊಳಚೆ ನೀರಲ್ಲಿ ಬಿಟ್ಬಿಟ್ಟು ಅಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತೀಯಲ್ಲ, ನಿನ್ನ ಮನುಷ್ಯತ್ವ ಅನ್ನೋದು ಐತೇನ್ರಿ ನಿನಗೆ? ನಿನ್ನ ಮನುಷ್ಯತ್ವ ಐತೇನ್ರಿ? ಯಾವ ಟೌನ್ಶಿಪ್ ಮಾಡಿ ಅವ್ರಿಗೆ ಕಾಯಿಲೆ ಬರೆಸ್ತೀಯನ್ರಿ? ಅವನು ಯಾವನೋ ಬಂಡವಾಳ ಹಾಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕೋಟಿಗಟ್ಟಲೆ ನೀನು ದುಡ್ಡು ಮಾಡ್ಕೊಂಡು ಎಷ್ಟು ಕೋಟಿ ಕೊಟ್ಟವ್ರಿ ನಿನಗೆ? ಅಲ್ಲೇನ್ರಿ? ಅದೇ ಕುಮಾರಸ್ವಾಮಿ ಅವರು ತಾಕತ್ತಿದ್ದು ಬಂದು ರೈತರ ಮುಂದೆನೇ ಬರ್ರಿ ನಿಮ್ಮ ಪರಿಹಾರ ಮಾಡೋಣ ಅಲ್ಲೇ ಅಂತ ಕರೆದಾಗ ನೀನು ಹೋಗ್ತೇ ಇಲ್ಲ. ವಿಧಾನಸೌಧಕ್ಕೆ ಬಾ, ಒಂದು ಸೂಟ್ ಕೇಸ್ ಕೊಟ್ಟೆ, ಸುಮ್ಮನೆ ಆಗ್ಬಿಟ್ಟ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಮೇಲೆ ಹೇಳೋಕ್ಕಾಗ್ತೀಯ? ನೀನು ಒಕ್ಕಲಿಗರ ನಾಯಕನೇನ್ರಿ? ನೀನು ಒಕ್ಕಲಿಗರ ನಾಯಕ ಅಲ್ಲ, ನೀನು ಮನೆ ಆಳ ನಾಯಕ. ನೀನು ಯಾವತ್ತೂ ಅಷ್ಟೇ 2028ಕ್ಕೆ ನೀನು ಸಿದ್ದರಾಮಯ್ಯನಿಗೂ ಮಾಡ್ತೀವಿ,
ನಿನಗೂ ಮಾಡ್ತೀವಿ ರೀ. ಸಿದ್ದರಾಮಯ್ಯ ಬಾಯಿ ಮುಚ್ಕೊಂಡು ಸುಮ್ಮನೆ ಅವರೇ ಸಿದ್ದರಾಮಯ್ಯ ಸಾಹೇಬರು. ಆದರೆ ಸಿದ್ದರಾಮಯ್ಯನ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅವನೇ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲೇ ನಾವು ರೈತ ಸಂಘದಿಂದ ರೈತರು ಹಳ್ಳಿಗೂ ಹೋಗಿ ಮನೆಗೂ ಹೋಗಿ ಈ ಥರ ಮಾಡಿದ್ರು ರೈತರಿಗೆ ಅಂತೇಳಿ ಒಬ್ಬ ರೈತರಿಗಾದರೆ ಇದು ಅಂತ ಹೇಳ್ತಾಯಿದ್ರು. ನಮ್ಮ ಅಕ್ಕ ತಂಗಿದಿರೋ ಬಿಡ್ದು ನನ್ನ ಅಕ್ಕ ತಂಗಿದಿರೋ ಮತ್ತು ನನ್ನ ಅಣ್ಣ ತಮ್ಮಂದಿರೋ ಏನು ಭಯ ಬಿಡಬೇಡ್ರಿ. ಇನ್ನು ಜೈಲಿಗೆ ಬರ್ತಾ ಇರೋಣ. ನಾವು ಜೈಲಿಗೆ ಹೋದರೆ ಒಂದು ವಾರಕ್ಕೆ ಬೇಲ್ ಕೊಡ್ತಾರೆ ರೀ, ಬರೋಣ. ಈಗ ಇದ್ದಾರೆ ಪರ್ಕೆ ಕೊಡ್ತಿದ್ದೀವಿ, ನಾಳೆ ದೊಣ್ಣೆ ಹೊಡಿಯೋಣ. ಆಯಿತು, ನ್ಯಾಯಾಧೀಶರು ಹೇಳಿ ನಮ್ಮ ಜಮೀನು ಸ್ವಾಮಿ ನಾವು ಕೇಳೋಣ. ನ್ಯಾಯಾಧೀಶರು ನಮ್ಮ ಜಮೀನು ಸ್ವಾಮಿ ನಮ್ಮದು, ನಾವೇನೋ ನಮ್ಮ ಜಮೀನೊಳಗೆ ಬಂದರು ಕಳ್ತನ ಮಾಡೋಕ್ಕೆ ನಾವು ಹೊಡೆದ್ವಿ ಅಂತ ಹೇಳೋಣ. ಸಾಕ್ಷಿ ತಗೊಂಬರಲಿ ಅವ್ರು ನೋಡಿ. ಯಾವ ಕಾರಣಕ್ಕೂ ಯೋಚನೆ